ನಾರಾಯಣ ನಾರಾಯಣ. ಪ್ರಭು, ನನಗೇನೋ ತಿಳಿದಿತ್ತು, ಈ ಧರ್ಮಯುದ್ಧದಲ್ಲಿ ಪರಮಾವತಾರಿ ಶ್ರೀಕೃಷ್ಣ ಮತ್ತು ಶೇಷಾವತಾರನ ವಿಜಯ ನಿಶ್ಚಿತವೆಂದು. ಆದರೆ ಇಷ್ಟೊಂದು ದೊಡ್ಡ ಘಟನೆ ಸಂಪೂರ್ಣ ಬ್ರಜಮಂಡಲದ ಸಮ್ಮುಖ ಘಟಿಸಿದೆ. ಇದಕ್ಕೆ ಏನು ಅರ್ಥ ಪ್ರಭು? ಈ ಲೀಲೆಯ ಹಿಂದೆ ನಿಮ್ಮ ಯಾವ ಉದ್ದೇಶವಿದೆ ಪ್ರಭು? ದೇವರ್ಷಿ, ಬ್ರಜಮಂಡಲದ ಜನರು ತಿಳಿದಿದ್ದಾರೆ ಕಂಸ ಅಜೇಯನೆಂದು. ಅವನ ಸೈನಿಕರು ಮತ್ತು ರಾಕ್ಷಸರನ್ನು ಪರಾಜಿತಗೊಳಿಸಲಾಗಲೆಂದು. ಮತ್ತು ಈ ಭಯದ ಕಾರಣ ಅವರು ಕಂಸನ ಅನಾಚಾರಗಳನ್ನು ಸ್ವೀಕಾರ ಮಾಡುತ್ತಾರೆ. ಆದರೆ ಇಂದು ಕೃಷ್ಣನು ಕಂಸನ ಜಟ್ಟಿಗಳನ್ನು ಪರಾಜಿತಗೊಳಿಸಿ ಇದನ್ನು ತೋರಿಸಿದ್ದಾನೆ. ಕಂಸ ಅಜೇಯನಲ್ಲ, ಹಾಗೂ ಯಾವುದೇ ಅನಾಚಾರ್ಯ ಹಾಗೆಯೇ ಅವನನ್ನು ಕೂಡ ಅಂತ್ಯ ಮಾಡಬಹುದೆಂದು. ಅದಕ್ಕಾಗಿ ಒಂದು ಬಾರಿ ಜನರಿಗೆ ವಿಶ್ವಾಸ ಮೂಡಿದರೆ ಆಗ ಕಂಸನ ಅಧ್ಯಾಯ ಸ್ವಯಂ ಸಮಾಪ್ತವಾಗುತ್ತದೆ. ನಾರಾಯಣ ನಾರಾಯಣ. ನಿಮ್ಮ ಲೀಲೆ ಅಪಾರ ಪ್ರಭು, ನಿಮ್ಮ ಲೀಲೆ ಅಪಾರ. ಯಶೋದೆ ಕಂದನಿಗೆ ಜಯವಾಗಲಿ, ನಂದಕಂದನಿಗೆ ಜಯವಾಗಲಿ, ಯಶೋದೆ ಕಂದನಿಗೆ ಜಯವಾಗಲಿ, ನಂದಕಂದನಿಗೆ ಜಯವಾಗಲಿ, ಯಶೋದೆ ಕಂದನಿಗೆ ಜಯವಾಗಲಿ, ನಂದಕಂದನಿಗೆ ಜಯವಾಗಲಿ. ಕಂಸನ ಅತ್ಯಂತ ಶಕ್ತಿಶಾಲಿ ಯೋಧರು ಇಲ್ಲಿ ಈ ಇಬ್ರು ಹುಡುಗರ ಕೈಲಿ ಸೋತು ಹೋದ್ರ? ಈ ಹುಡುಗರಲ್ಲಿ ಅಂಥ ವಿಶೇಷತೆ ಏನಿದೆ? ಇದು ಮೋಸಗಾರ ವಿಷ್ಣುವಿನ ಲೀಲೆ ಇರಬಹುದಾ? ನಾನು ವಿಷ್ಣುವಿನ ಈ ಮೋಸದ ಸತ್ಯ ತಿಳ್ಕೊಳ್ಳೇಬೇಕು. ಭಗವಂತ, ಕಂಸನ ವೀರ ಯೋಧರಿಗೆ ಈ ಗತಿ? ಅರ್ಥವಾಗುತ್ತಿದೆ ನಿಮ್ಮೆಲ್ಲರ ಚಿಂತೆ. ಆದರೆ ಚಿಂತೆಯಿಂದ ಚಾಣಾಕ್ಷತೆಯ ನಾಶ ಮತ್ತು ದುಃಖದಿಂದ ಶರೀರದ ನಾಶ. ಅದಕ್ಕೆ ಚಿಂತೆ ಹಾಗೂ ದುಃಖ ಬಿಡಿ ಮತ್ತು ಬೆಣ್ಣೆ ತಿನ್ನಿ. ಬೆಣ್ಣೆ ತಗೋ, ತಿನ್ನು 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 ತಗೋ. ಬ್ರಜಮಂಡಲದ ಕಡೆಯಿಂದ ಎಷ್ಟು ಯೋಧರಿದ್ದರು ಭಗವಂತ? ಇಬ್ರು. ಹೌದೇ? ಈಗೋ ನೀನು ತಗೋ, ನೀನು ತಿನ್ನು. ಕೇವಲ ಇಬ್ಬರು. ಆದರೆ ನಿಮ್ಮೆಲ್ಲರ ಸ್ಥಿತಿ ನೋಡುತ್ತಾ ಅನಿಸುತ್ತಿದೆ ಎಲ್ಲ ಬ್ರಜವಾಸಿಗಳು ಸೇರಿಕೊಂಡು ನಿಮಗೆ ಈ ಗತಿ ಮಾಡಿದರೆಂದು. ಆ ಇಬ್ಬರು ಯೋಧರ ಹೆಸರೇನು? ಯೋಧರಲ್ಲ, ಬಾಲಕರು. ವರ್ಷಗಳಿಂದ ನೀವಿಬ್ಬರು ನನಗೆ ಮೋಸ ಮಾಡಿದ್ದೀರಾ. ಮೋಸ? ನಾವ್ಯಾವ ಮೋಸನೂ ಮಾಡಿಲ್ಲ ಭಗವಂತ. ಇಲ್ಲ ಭಗವಂತ, ನಾನ್ ನಿಮ್ಗೆ ಯಾವ ಮೋಸನೂ ಮಾಡಿಲ್ಲ. ಮತ್ತೇನು ಬ್ರಜಮಂಡಲದಿಂದ ಹಾಲು ಬೆಣ್ಣೆಯ ಬದಲಾಗಿ ಯಮುನೆಯ ಜಲ ಬರುತ್ತಿತ್ತೆ? ವಾಸ್ತವವಾಗಿ ಬ್ರಜಮಂಡಲದಿಂದ ಹಾಲು ಮತ್ತು ಬೆಣ್ಣೆ ತಂದಿದ್ದರೆ ಆಗ ನನ್ನ ವೀರ ಯೋಧರು ಹೀಗೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಹೊಡೆತ ತಿನ್ನುತ್ತಿದ್ದರೆ? ಆ ಹಾಲು ತುಪ್ಪದಲ್ಲಿ ಜಲವಿತ್ತೆ? ಇಲ್ಲ, ಈ ಯೋಧರ ರಕ್ತವೇ ಜಲವೋ. ಅದಕ್ಕೆ ಆ ಮಕ್ಕಳಿಂದ ಸೋತ ನಂತರವೂ ಜೀವಿಸಿದ್ದಾರೆ. ಏನು ಮಾಡಿದೆ ಕಂಸ? ಏನಿದು? ಆ ಚಕ್ರಧಾರಿ ವಿಷ್ಣು ಎಷ್ಟು ಪಾಪ ಮಾಡಿಸುತ್ತಾರೆ ನನ್ನಿಂದ. ನಾನು
ಹೀಗೆ ಹಲವು ಅಪರಾಧವನ್ನು ನಿನಗೆಂದೇ ಮಾಡಿದೆ. ಆದರೆ ಇಂದು ನಾನು ನನಗಾಗಿ ಮಾಡುತ್ತೇನೆ. ಸರ್ವನಾಶ ಮಾಡುತ್ತೇನೆ. ನಿನ್ನ ಆ ಗೋಕುಲವನ್ನು ಧೂಳಿನಂತೆ ಹಾರಿಸಿ ಬಿಡುವೆ. ತೃಣಾವರ್ತ, ನಿಲ್ಲು ಕಂಸ. ತೃಣಾವರ್ತನನ್ನು ಈಗಲೇ ಕರೆಯೋ ತಪ್ಪು ಮಾಡಬೇಡ. ಏಕಂದ್ರೆ ವಿಷ್ಣುವನ್ನು ಕ್ರೋಧ ಮತ್ತು ವಿನಾಶದಿಂದ ಅಲ್ಲ, ಆದರೆ ಅವನು ಹಾಗೇನೆ ಮೋಸದಿಂದ ಮಾತ್ರ ಗೆಲ್ಲಬಹುದು. ನಿನ್ನ ದುರ್ಬುದ್ಧಿ ಹಾಗೂ ಕಪಟವನ್ನು ನನ್ನ ಜೊತೆ ನಡೆಸಬೇಡ ರಾಹು. ಇನ್ನೂ ಸ್ವಲ್ಪ ದಿನ ಕಾದು ನೋಡು ಕಂಸ. ನಾನು ನನ್ನ ದುರ್ಬುದ್ಧಿ ಮತ್ತು ಕಪಟದ ಪ್ರಯೋಗದಿಂದ ಆಗ್ಲೇ ನಾರಾಯಣನಿಗೆ ಅತ್ಯಂತ ಸಮೀಪ ತಲುಪಿದ್ದೀನಿ. ನಿನ್ನ ಬಳಿ ಕೆಲ ಸಮಯವಷ್ಟೇ ಇದೆ ರಾಹು. ನೀನೇನಾದರೂ ಶೀಘ್ರವೇ ವಿಷ್ಣುವನ್ನು ಪತ್ತೆ ಮಾಡದಿದ್ದರೆ ಆಗ ನಾನು ನಿನ್ನನ್ನು ಸೌರಮಂಡಲದ ಅಧಿಪತಿಯಲ್ಲ, ಈ ಅರಮನೆಯ ಸೇವೆಗೆ ಇಡುತ್ತೇನೆ. ನಿನ್ ಕೃಷ್ಣನ್ನ ನೋಡ್ಕೋ. ಗೋಕುಲದವ್ರ ಎದುರಿಗೆ ಕಂಸರ ವಿರುದ್ಧ ಮಾತಾಡ್ತಿದ್ದ, ಅವ್ರಿಗೆ ದಂಗೆ ಹೇಳಕ್ ಹೇಳ್ತಿದ್ದ. ಬರ್ಸಾನಾದ ಜನರೇ ಕದ್ದಿರೋದು, ನಮ್ಮ ಹಾಲು ಬೆಣ್ಣೆನ ಕದಿಯೋ ದುಸ್ಸಾಹಸ ಅವರೇ ಮಾಡಿರೋದು. ಇಲ್ಲಿ ಕೇಳಿ, ಕೃಷ್ಣ ಮತ್ತೆ ಬಲರಾಮ ಕಂಸನ ಯೋಧರ ಜೊತೆ ಮಲ್ಲ ಯುದ್ಧ ಮಾಡಕ್ ಹೋಗ್ತಿದ್ದಾರೆ. ನಾನೇನ್ ಮಾಡಕ್ಕಾಗತ್ತೆ? ಹೇ ಸತ್ಯನಾರಾಯಣ, ಇದೆಂಥ ಭ್ರಮೆ ಆಗ್ತಿದೆ ನನಗೆ ಪ್ರಭು. ನಾನ್ ಸುಮ್ನೆ ಅವ್ರ ಮೇಲೆ ಅನುಮಾನ ಪಡ್ತಿದ್ದೀನ, ಅಥವಾ ನಾನೇನ್ ಯೋಚಿಸ್ತಿದ್ದೀನೋ ಅದು ಸತ್ಯನಾ? ಹೇ ನಾರಾಯಣ, ನನಗೇನು ಅರ್ಥ ಆಗ್ತಿಲ್ಲ. ಅವರ ಸ್ವಭಾವದಲ್ಲಿ ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಪರಿವರ್ತನೆ ಹೇಗ್ ಸಾಧ್ಯ ಆಯ್ತು? ಅಮ್ಮ, ಅಮ್ಮ, ನಿನ್ ಕಂದಂಗೆ ಇಷ್ಟು ದೊಡ್ಡ ಗೆಲುವು ಸಿಕ್ಕಿದೆ, ಆದ್ರೂ ನಿನ್ ಕಣ್ಣಲ್ಲಿ ನೀರು. ಇಲ್ಲ ಕಂದ, ನನಗೆ ನಿನ್ ಬಗ್ಗೆ ಅಲ್ಲ, ಬದಲಿಗೆ ನಿನ್ನ ಅಪ್ಪನ ಬಗ್ಗೆ ಸ್ವಲ್ಪ ಚಿಂತೆ ಆಗಿದೆ. ಅಮ್ಮ, ಅಪ್ಪನೂ ಯಾವ್ದಾದ್ರು ಮಲ್ಲ ಯುದ್ಧಕ್ಕೆ ಹೋಗ್ತಿದಾರಾ? ಕಂದ, ನಿನ್ನಪ್ಪನ್ ನೋಡ್ತಿದ್ರೆ ನನಗೆ ಹೇಗನ್ಸುತ್ತೆ ಅಂದ್ರೆ ಅವರು ತಮ್ಮೊಳಗೆ ಯುದ್ಧ ಮಾಡ್ತಿದ್ದಾರೆ ಅಂತ. ಅವರು ಹೊರಗೆ ಬೇರೆ ತರ ಇದ್ದಾರೆ, ಆದ್ರೆ ಅವ್ರ ಒಳಗೆ ಮತ್ತೇನೋ ನಡೀತಾ ಇದೆ. ಇಷ್ಟೊಂದು ವರ್ಷಗಳ ಪರಿಚಯ ಇದ್ರೂ ಕೂಡ ಇವತ್ತು ನನಗನ್ನಿಸ್ತಿದೆ ನನಗೆ ನಿನ್ನಪ್ಪನ ಗುರ್ತೇ ಇಲ್ಲ ಅನ್ನೋ ಹಾಗೆ. ಅಮ್ಮ, ಒಂದೊಂದ್ಸಲ ನನ್ಗೂ ಹಾಗೆ ಅನ್ಸುತ್ತೆ. ಆದ್ರೂ ನಾವು ಅಪ್ಪನ ಮೇಲೆ ನಂಬಿಕೆ ಇಟ್ಕೋಬೇಕು ಅಮ್ಮ. ಖಂಡಿತ ಅವರು ಯಾವ್ದೋ ಸಮಸ್ಯೆನ ಬಗೆಹರಿಸೋ ಪ್ರಯತ್ನ ಮಾಡ್ತಿರ್ಬೋದು ಅಮ್ಮ. ಆ ಸಮಸ್ಯೆ ಮುಗಿತಿದ್ದಾಗೆ ಅಪ್ಪ ಮತ್ತೆ ಮೊದ್ಲಿನ ತರಾನೇ ಆಗ್ಬಿಡ್ತಾರೆ. ಕಂದ, ಒಂದೇ ಕ್ಷಣದಲ್ಲಿ ನೀನ್ ನನ್ನ ಎಲ್ಲಾ ಚಿಂತೆನೂ ದೂರ ಮಾಡ್ದೆ. ನಾನ್ ಸುಮ್ನೆ ನಿಮ್ಮಪ್ಪನ ಮೇಲೆ ಸಂಶಯ ಪಡ್ತಿದ್ದೆ. ಯಶೋದೆ, ನಿನ್ನ ಸಂದೇಹ ಸರಿಯಾಗೇ ಇತ್ತು. ನಂದ ಈಗ ಬದಲಾಗಿದ್ದಾನೆ. ಈಗ ಅವನು ನಂದ ಅಲ್ಲ, ರಾಹು. ರಾಹು ವಿಶೇಷ ಕೃಪೆ ಇರುವ ಈ ವೃಜಮಂಡಲದ ಸಂಪೂರ್ಣ ವಿನಾಶದ ಯೋಜನೆಯನ್ನ ಸಿದ್ಧಪಡಿಸಿದ್ದಾನೆ. ಮತ್ತು ಆ ವಿನಾಶದ ಆರಂಭವು ನಿನ್ನಿಂದಲೇ ಆಗೋದು ಯಶೋದೆ. ಮೊಟ್ಟ ಮೊದಲಿಗೆ ನಾನು ನನ್ನ ಕರಾಳ ದೃಷ್ಟಿಯಿಂದ ನಿನ್ನ ಈ ಕಂದನಿಂದ ದೂರ ಮಾಡ್ತೀನಿ. ನಿನ್ನ ಕಂದನಿಗೆ ಆ ವಿಷ್ಣು ಜೊತೆಗೆ ಖಂಡಿತವಾಗಿ ಯಾವುದೋ ಒಂದು ಸಂಬಂಧ ಇದೆ ಅಂತ ನನಗೆ ಸಂದೇಹ ಇದೆ. ಈ ಕೃಷ್ಣ ತನ್ನನ್ನ ಏನ್ ಅನ್ಕೊಂಡಿದ್ದಾನೆ? ಮೊದ್ಲು ಅವನು ಇಡೀ ಬ್ರಜಮಂಡಲದ ಬೆಣ್ಣೆ ಕದಿತಾನೆ,
ಆಮೇಲೆ ತಾನಾಗೆ ನಮ್ಮ ಹತ್ರ ಪದೇ ಪದೇ ಅಂತಾನೆ ತಾನೇ ಬೆಣ್ಣೆ ಕಳ್ಳ ಅಂತ. ನನಗೆ ಅರ್ಥನೇ ಆಗ್ತಿಲ್ಲ. ಕೃಷ್ಣಂಗೆ ಬೆಣ್ಣೆ ಕಳ್ಳ ಆಗಿರೋದಿಕ್ಕೆ ಇಷ್ಟ ಅಹಂಕಾರ ಯಾಕಿದೆ? ರಾಧೆ, ಕೃಷ್ಣಂಗೆ ಬೆಣ್ಣೆ ಕದ್ದಿದ್ದಕ್ಕೆ ಅಹಂಕಾರ ಇಲ್ಲ, ಆದ್ರೆ ಗೊಲ್ಲ ಬಾಲಕರಿಗೆ ಅವ್ರ ಅಧಿಕಾರ ಕೊಡಿಸ್ದೆ ಅಂತ ಸಂತೋಷ ಇದೆ. ಲಲಿತಾ, ಅದಾಗಲ್ಲ. ನಾನು ಇನ್ನು ಬ್ರಜಮಂಡಲದ ಜನರಿಗೆ ನಿಜ ಏನು ಅಂತ ಹೇಳಿಲ್ಲ. ಇಲ್ದಿದ್ರೆ ಆ ಬಾಯ್ಬಡ್ಕ ಕೃಷ್ಣನ್ನೆಲ್ಲ ಸಂತೋಷನು ಪಟ್ಟಂತ ಮಾಯ ಆಗೋಗ್ತಿತ್ತು. ಆದ್ರೆ ರಾಧೆ, ನಿಂಗೂ ಅದೇ ಬೇಕಿತ್ತಲ್ವಾ? ಗೊಲ್ಲ ಬಾಲಕರಿಗೆ ಅವ್ರ ಅಧಿಕಾರ ಸಿಗೋದು. ಮತ್ ನೀನೀಗ ಕೃಷ್ಣನ್ ವಿರುದ್ಧ ಯಾಕೆ ಮಾತಾಡ್ತಿದ್ಯಾ? ಲಲಿತಾ, ನಂಗೂ ಕೂಡ ಆಸೆ ಇದೆ ಗೊಲ್ಲ ಬಾಲಕರಿಗೆ ಅಧಿಕಾರ ಸಿಗ್ಬೇಕು ಅಂತ. ಆದ್ರೆ ಕೃಷ್ಣ ಇಡೀ ಬ್ರಜಮಂಡಲಕ್ಕೇನೆ ಅಪಾಯ ತಂದ್ಬಿಟ್ಟ. ಆದ್ರೆ ರಾಧೆ, ನಾನ್ ಕೇಳ್ದಂಗೆ ಕೃಷ್ಣ ಮತ್ತ ಅವ್ರ ಅಣ್ಣ ಇಬ್ರು ಕಂಸನ್ ಕಡೆ ಅವ್ರಿಗೆ ಹೇಗ್ ಹೊಡೆದ್ರು ಅಂದ್ರೆ ಇನ್ಮುಂದೆ ಬ್ರಜಮಂಡಲಕ್ಕೆ ಯಾವ ತರದ ತೊಂದ್ರೆ ಬರೋದೇ ಇಲ್ಲ. ಪುಷ್ಪ, ಆದ್ರೆ ಈ ಅಪಾಯ ತಂದಾಕಿದ್ದೆ ನಮ್ ಕೃಷ್ಣ ತಾನೇ. ರಾಧೆ, 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 ನೀನ್ ಇಲ್ಲಿದ್ಯಾ? ಬರ್ಸಾನಕ್ಕೆ ತುಂಬಾ ದೊಡ್ಡ ಅಪಾಯ ಬಂದಿದೆ. ಅಪಾಯ? ವೃಷಭಾನು ಅವರೇ, ಇದಕ್ಕಿಂತ ದೊಡ್ಡ ಸಂಕಟ ಇನ್ನೇನಾಗಬೇಕು? ಯಾವ ಗೋಕುಲವಾಸಿಗಳನ್ನ ನಮ್ಮ ಜೀವದ ಗೆಳೆಯರು ಅನ್ಕೊಂಡಿದ್ವೋ ಅದೇ ಗೋಕುಲವಾಸಿಗಳು ನಮ್ಮ ಬರ್ಸಾನದವ್ರ ಮೇಲೆ ಬೆಣ್ಣೆ ಕಳ್ಳತನದ ಆರೋಪ ಹೊರಿಸಿದ್ದಾರೆ. ಇದೇನು ಹೇಳ್ತಿದ್ಯಾ ನೀನು? ಗೋಕುಲ ಜನರು ನಮ್ಮ ಮೇಲೆ ಇಷ್ಟು ದೊಡ್ಡ ಆರೋಪ ಹೇಗೆ ಮಾಡೋಕ್ಕಾಗತ್ತೆ? ಆದ್ರೆ ಇಲ್ಲಿ ನಮ್ಮ ಮನೆಗಳಲ್ಲೂ ಬೆಣ್ಣೆ ಕಳುವಾಗಿದೆ. ವೃಷಭಾನು ಅವರೇ, ಇದನ್ನ ಗೋಕುಲದವ್ರಿಗೆ ಹೇಗೆ ಅರ್ಥ ಮಾಡಿಸೋದು? ಅವರು ನಮ್ಮ ಒಂದ್ ಮಾತನ್ನು ಕೇಳೋಕ್ ಸಿದ್ಧ ಇಲ್ಲ. ನೀವು ಚಿಂತೆ ಮಾಡೋದು ಬೇಡ. ನಾನು ಗೆಳೆಯ ನಂದನ್ ಹತ್ರ ಮಾತಾಡ್ತೀನಿ. ಖಂಡಿತ ಗೋಕುಲ ಜನರಿಂದಾನೇ ಏನೋ ತಪ್ಪಾಗಿರ್ಬೇಕು. ಆದ್ರೆ ವೃಷಭಾನು ಅವರೇ, ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಗೋಕುಲದವ್ರಿಗೆ ಈ ಮಾತನ್ನ ಬೇರೆ ಯಾರೋ ಅಲ್ಲ, ನಿಮ್ಮ ಜೀವದ ಗೆಳೆಯ ನಂದಣ್ಣನೇ ಹೇಳಿದ್ದು. ಗೋಕುಲದ ಬೆಣ್ಣೆನ ಕದಿಯೋಕೆ ನೀವೇ ಹೇಳಿದ್ದಂತೆ. ಇಲ್ಲ, ನನಗೆ ಗೆಳೆಯ ನಂದನ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಅವನು ಹೀಗೆಲ್ಲ ಸುಳ್ಳು ಮಾತು ಆಡೋನೇ ಅಲ್ಲ. ನಾನು ಈಗಲೇ ಗೋಕುಲಕ್ಕೆ ಹೋಗ್ಬೇಕು. ನಿಜ ಏನು ಅಂತ ನಾವು ನಂದನ ಭೇಟಿ ಆದ್ಮೇಲೆ ಮಾತ್ರ ಗೊತ್ತಾಗುತ್ತೆ. ಕ್ಷಮಿಸಿ ಋಷಭಾನು ಅವರೇ, ಈಗ ವಿಷಯ ನಿಮ್ದು ಮಾತ್ರ ಅಲ್ಲ, ಇಡೀ ಬರ್ಸಾನಕ್ಕೆ ಸಂಬಂಧಿಸಿದ್ದು. ಗೋಕುಲದವರು ಇಡೀ ಬರ್ಸಾನಕ್ಕೆ ಅವಮಾನ ಮಾಡಿದ್ದಾರೆ. ಅದಕ್ಕೆ ನಾವು ಅವ್ರ ಜೊತೆ ಯಾವ ಮಾತು ಕೂಡ ಆಡೋದಿಲ್ಲ. ಎಲ್ಲಿವರೆಗೂ ಅವ್ರು ನಮ್ಮ ಜೊತೆ ಕ್ಷಮೆ ಕೇಳೋದಿಲ್ವೋ ಅಲ್ಲಿವರೆಗೂ. ನೀವೆಲ್ಲರೂ ಹೇಳ್ತಿರೋ ನಿಜಾನೇ. ಅಪರಾಧ ಮಾಡಿರೋರು ಗೋಕುಲ ಜನರು. ಅದಕ್ಕಾಗಿ ಮೊದಲು ಗೋಕುಲ ಜನರೇ ನಮ್ಮ ಹತ್ರ ಕ್ಷಮೆ ಕೇಳೋದಕ್ಕೆ ಬರಬೇಕು. ಇವತ್ತಿಂದ ಗೋಕುಲ ಮತ್ತೆ ಬರ್ಸಾನದ ಗೆಳೆತನ ಮುಗೀತು. ಇನ್ನು ಗೋಕುಲ ಜನರು ಅವರೇ ಬಂದು ನಮ್ಮ ಹತ್ರ ಕ್ಷಮೆ ಕೇಳೋವರೆಗೂ ಬರ್ಸಾನದವರು ಗೋಕುಲ ಜೊತೆ ಯಾವುದೇ ಸಂಬಂಧ ಇಟ್ಕೊಳ್ಳೋದಿಲ್ಲ. ಇದೇನು ಈ ಕೃಷ್ಣ ಮಾಡಿದ ತಪ್ಪಿಂದಾಗಿ ಗೋಕುಲ ಮತ್ತೆ ಬರ್ಸಾನನ್ ಮಧ್ಯೆ ಬಿರುಕು ಬಂದಿದೆ. ನಾನು ಏನ್ ಮಾಡಬಾರ್ದು ಅನ್ಕೊಂಡಿದ್ನೋ ಈಗ ಅದನ್ನೇ ಮಾಡ್ಬೇಕಾಗಿದೆ. ನಾನೀಗ ಕೃಷ್ಣನ್ ಸತ್ಯನ ಎಲ್ರೂ ಮುಂದೆ ಹೇಳಲೇಬೇಕು. ನಾರಾಯಣ ನಾರಾಯಣ. ಪ್ರಭು, ರಾಹು ತನ್ನ ಕುಟಿಲ ಷಡ್ಯಂತ್ರದ ಮೂಲಕ ಗೋಕುಲ ಮತ್ತು ಬರ್ಸಾನದ ಮಿತ್ರತ್ವದ ಮಧ್ಯೆ ಸಂದೇಹದ ಬೀಜ ಬಿತ್ತಲು ಸಫಲನಾಗಿಬಿಟ್ಟ ಪ್ರಭು. ಹೀಗಿರಲು ಸಂಪೂರ್ಣ ಬ್ರಜಮಂಡಲದ ಶಾಂತಿಭಂಗವಾಗುತ್ತದೆ ಪ್ರಭು. ರಾಹು ಇದೇನು ಅನರ್ಥ ಮಾಡುತ್ತಿದ್ದಾನೆ ಪ್ರಭು? ಕಾಕೆ ಶೌಚಂ ದ್ಯುತ್ ಕರೆ ಚ ಸತ್ಯಂ ಸರ್ಪಿ ಕ್ಷಾಂತಿ ಕ್ಲೀಬೆ ಧೈರ್ಯಂ ಕೇನ ದೃಷ್ಟ್ಯಂ ಶ್ರುತಂ ವಾ. ದೇವರ್ಷಿ, ಕಾಗೆಯಲ್ಲಿ ಪವಿತ್ರತೆ, ಜೂಜಾಡುವವನಲ್ಲಿ ಸತ್ಯ, ಸರ್ಪದ ಕ್ಷಮೆ ಮತ್ತು ಭೀತ ವ್ಯಕ್ತಿಯಲ್ಲಿ ಧೈರ್ಯ, ಇದನ್ನ ಯಾರೂ ಕೂಡ ನೋಡಿಲ್ಲ ಮತ್ತು ಯಾರೂ ಕೂಡ ಕೇಳಿಲ್ಲ. ನಾರಾಯಣ ನಾರಾಯಣ, ನನಗೆ ತಿಳಿಯಲಿಲ್ಲ ಪ್ರಭು. ದೇವರ್ಷಿ, ಈ ಜಗತ್ತಿನಲ್ಲಿ ಎಲ್ಲ ಜೀವಿ ಮತ್ತು ಮನುಷ್ಯರು ತಮ್ಮ ಪ್ರಕೃತಿಯ ಅನುಗುಣವಾಗಿ ಕರ್ಮ ಮಾಡುತ್ತಾರೆ. ರಾಹುವು ಅದನ್ನೇ ಮಾಡುತ್ತಿದ್ದಾನೆ. ಅವನ ಕೆಟ್ಟ ಸ್ವಭಾವದ ಸ್ವರೂಪ ಕೆಟ್ಟ ಕರ್ಮ. ಆದರೆ ಪ್ರಭು, ಈಗ ರಾಹು ತನ್ನ ಉದ್ದೇಶದಲ್ಲಿ ಸಫಲನಾದರೆ ಈಗ ಅವನು ನಿಜವಾಗಿ ಗೋಕುಲ ಮತ್ತು ಬರ್ಸಾನದ ಮಿತ್ರತ್ವವನ್ನು ಇಬ್ಬಾಗ ಮಾಡಿದರೆ ಏನಾಗುತ್ತದೆ ಪ್ರಭು? ನಂದಪುತ್ರ ಮತ್ತು ದೇವಿ ರಾಧೆ ಒಬ್ಬರನ್ನೊಬ್ಬರು ಯಾವ ರೀತಿ ಭೇಟಿಯಾಗುವರು ಪ್ರಭು? ದೇವರ್ಷಿ, ನಿಮ್ಮ ಈ ಪ್ರಶ್ನೆಗೆ ಉತ್ತರ ನಿಮ್ಮ ಮಾತೆಯೇ ಕೊಡುತ್ತಾಳೆ. ಮಾತೆ? ಇಲ್ಲಿಯವರೆಗೆ ನಾನು ಅರಿತಿರುವಂತೆ ಆಕೆಗೆ ಈ ವಿಷಯದ ಚಿಂತೆಯೇ ಇದ್ದಂತಿಲ್ಲ. ಬದಲಾಗಿ ಈಕೆ
ನಂದಪುತ್ರನ ಸತ್ಯವನ್ನು ಎಲ್ಲರ ಸಮ್ಮುಖ ತೆರೆದು ಅವನನ್ನು ದಂಡಿಸುವ ಪ್ರಯತ್ನ ಮಾಡುತ್ತಿದ್ದಾಳೆ. ದೇವರ್ಷಿ, ನಾನು ನಂದಪುತ್ರನಿಗೆ ಶಿಕ್ಷೆ ಕೊಡಿಸುವ ಪ್ರಯತ್ನ ಮಾಡುತ್ತಿಲ್ಲ. ಬದಲಾಗಿ ಕೇವಲ ನನ್ನ ಪರಮ ಭಕ್ತ ವೃಷಭಾನುವಿನ ಮೇಲಾದ ಸುಳ್ಳು ಆರೋಪವನ್ನು ದೂರ ಮಾಡಲು ನೋಡುತ್ತಿದ್ದೇನೆ. ಏಕೆಂದರೆ ನಿಮ್ಮ ಪ್ರಭುವೇ ಹೇಳುವರಲ್ಲ ದೇವರ್ಷಿ, ನಮ್ಮ ಭಕ್ತರ ರಕ್ಷೆ ಮಾಡುವುದೇ ನಮ್ಮ ಪರಮ ಧರ್ಮ. ನಾರಾಯಣ ನಾರಾಯಣ. ಪ್ರಭು ಮಾತೆ ಸರಿಯಾಗಿಯೇ ಹೇಳುತ್ತಿದ್ದಾಳೆ. ದೇವರ್ಷಿ, ಹೇಗೆ ನಿಮ್ಮ ಪ್ರಭು ತಮ್ಮ ಧರ್ಮದ ಪಾಲನೆ ಮಾಡುತ್ತಿದ್ದಾರೋ ಹಾಗೆಯೇ ನಾನು ಕೇವಲ ನನ್ನ ಧರ್ಮದ ಪಾಲನೆ ಮಾಡುತ್ತಿದ್ದೇನೆ. ಹೀಗೆ ಮಾಡದಂತೆ ನನ್ನನ್ನು ಯಾರೂ ತಡೆಯಲಾರರು, ಸ್ವಯಂ ನಿಮ್ಮ ಪ್ರಭುವೂ ಕೂಡ. ದೇವಿ ಕೇಳಿಸಿಕೋ, ನಾನು ನಿನಗೆ ನಿನ್ನ ಧರ್ಮದ ಪಾಲನೆ ಮಾಡದಂತೆ ತಡೆಯುತ್ತಲೇ ಇಲ್ಲ. ನಾರಾಯಣ ನಾರಾಯಣ. ಈಗ ನನಗನ್ನಿಸುತ್ತಿದೆ ರಾಹುವಿನ ಪ್ರಭಾವ ಬ್ರಜಮಂಡಲವನ್ನು ದಾಟಿಕೊಂಡು ವೈಕುಂಠ ಲೋಕವನ್ನು ಪ್ರವೇಶಿಸಿದೆ. ಇನ್ನು ಮುಂದೇನು ಪ್ರಭು? ನಾರಾಯಣ ನಾರಾಯಣ. ಅಮ್ಮ, ಬೆಣ್ಣೆ ಇಲ್ಲ ಅಂದ್ರೆ ಏನಾಯ್ತು? ನಿನ್ನ ಈ ಹಿಟ್ಟಿನುಂಡೆ ಇದೆಯಲ್ಲ ಅಷ್ಟ್ ಸಾಕು. ಪ್ರತಿದಿನನೂ ಬೆಣ್ಣೆ ಕಳ್ದೋದ್ರೂ ಪರವಾಗಿಲ್ಲ, ನಾನು ಈ ರುಚಿಯಾದ ಹಿಟ್ಟಿನುಂಡೆನೆ ತಿಂತಾ ಇರ್ತೀನಿ. ಕೃಷ್ಣ, ಓ ಕೃಷ್ಣ! ಈ ಅಧಿಕ ಪ್ರಸಂಗಿ ಗೋಪಿಕೆಗೆ ಏನಾಯ್ತೀಗ? ಗೆಳತಿಯರ್ ಜೊತೆ ಮನೆಗೆ ಬಂದ್ಬಿಟ್ಟಿದ್ದಾಳಲ್ಲ. ಅಯ್ಯೋ ರಾಧೆ ಪುಟ್ಟಿ, ಬಹಳ ಒಳ್ಳೆ ಸಮಯಕ್ಕೆ ಬಂದಿದ್ಯಾ. ಬಾ, ನಾನು ಕೃಷ್ಣನ್ಗೋಸ್ಕರ ಹೋಳಿಗೆ ಮಾಡಿದೀನಿ, ನೀನು ತಿನ್ನು. ಅತ್ತೆ, ನಾನಿಲ್ಲಿ ಹೋಳಿಗೆ ತಿನ್ನೋಕಲ್ಲ ಬಂದಿದ್ದು, ನನ್ ಕೃಷ್ಣನ್ನ ಕರ್ಕೊಂಡೋಗಕ್ ಬಂದಿದ್ದೀನಿ. ಕೃಷ್ಣ, ಬೇಗ ಹೊರಡು, ಬಾ ನಮ್ಮೆಲ್ಲರ ಜೊತೆ. ನಾನು ನಿಂಗೇನೋ ತೋರಿಸ್ಬೇಕು. ಆದ್ರೆ ಗೋಪಿಕೆ, ನಾನೀಗ ಊಟ ಮಾಡ್ತಿದ್ದೀನಿ. ಕೃಷ್ಣ, ನಿನ್ ಊಟಕ್ಕಿಂತ ಮುಖ್ಯವಾಗಿರೋ ಒಂದ್ ಕೆಲ್ಸ ಬಾಕಿ ಇದೆ. ರಾಧೆ ಪುಟ್ಟಿ, ಏನ್ ಮಾಡ್ತಿದ್ಯಾ? ರಾಧೆ ಪುಟ್ಟಿ, ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ಗೋಕುಲದ ಜನರೇ, ನಾನಿವತ್ತು ನಿಮ್ಗೆಲ್ಲ ನಿಜ ಹೇಳಕ್ ಬಂದಿದ್ದೀನಿ. ಕಳ್ತನ ಆಗಿರೋ ನಿಮ್ ಹಾಲು ಬೆಣ್ಣೆಯ ವಿಷಯ. ನೀವೆಲ್ಲ ಅನ್ಕೊಂಡಿದ್ದೀರಾ ಗೋಕುಲದ ಹಾಲು ಬೆಣ್ಣಿನ ಬರ್ಸಂದವ್ರು ಕದ್ದಿದ್ದಾರೆ ಅಂತ. ನೀವು ಇದರ ಆರೋಪನ ನಮ್ಮ ಅಪ್ಪನ ಮೇಲೆ ಮಾಡಿದ್ದೀರಾ, ಆದ್ರೆ ಇದು ನಿಜ ಅಲ್ಲ. ಮತ್ತೆ ರಾಧೆ ಪುಟ್ಟಿ, ಸತ್ಯ ಏನು? ಅಜ್ಜ, ಬೆಣ್ಣೆ ಕದ್ದಿದ್ದು ಬರ್ಸಾನದವರು ಅಲ್ಲ, ಮತ್ ನಮ್ಮ ಅಪ್ಪನೂ ಅಲ್ಲ. ನಿಮ್ಮೆಲ್ಲರ ಬೆಣ್ಣೆ ಕದ್ದಿರೋ ಕಳ್ಳ ನಿಮ್ ಗೋಕುಲ್ದವನೇ. ಗೋಕುಲ್ದವನಾ? ಆ ಬೆಣ್ಣೆ ಕಳ್ಳ ಬೇರೆ ಯಾರೋ ಅಲ್ಲ, ಬದ್ಲಿಗೆ ನಿಮ್ಮೆಲ್ಲರ ಪ್ರೀತಿಯ ಕೃಷ್ಣನೇ. ಕೃಷ್ಣನಾ? ಕೃಷ್ಣ 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 ನಾರಾಯಣ ನಾರಾಯಣ. ಮಾತೆ, ಕೊನೆಗೂ ನೀವು ನಿಮ್ಮ ಭಕ್ತ ಮತ್ತು ತಂದೆ ವೃಷಭಾನುವಿನ ರಕ್ಷಣೆಗಾಗಿ ನಂದಪುತ್ರನ ಸತ್ಯದ ಅರಿವನ್ನು ಎಲ್ಲರಿಗೂ ಮಾಡಿಸಿದಿರಿ. ದೇವರ್ಷಿ, ಕೇವಲ ನನ್ನ ತಂದೆ ವೃಷಭಾನುವಿನ ಮೇಲಾದಂತಹ ಆರೋಪವನ್ನು ದೂರ ಮಾಡಲು ಅಲ್ಲ, ಜೊತೆಗೆ ಬರ್ಸಾನ ಮತ್ತು ಗೋಕುಲದ ಮಧ್ಯೆ ಮಿತ್ರತ್ವವನ್ನು ಉಳಿಸಲು ಕೇವಲ ಇದೊಂದೇ ಮಾರ್ಗವಿತ್ತು. ನಾರಾಯಣ ನಾರಾಯಣ. ಸತ್ಯವಚನ ಮಾತೆ, ಸತ್ಯವಚನ. ನಂಗೆ ಅರ್ಥ ಆಗತ್ತೆ, ನಿಮ್ಗೆ ಯಾರಿಗೂ ನಂಬಿಕೆ ಬರ್ತಾ ಇಲ್ಲ, ಆದ್ರೆ ಇದೇ ನಿಜ. ನಿಮ್ಮೆಲ್ಲರ ಕೃಷ್ಣನೇ ನಿಮ್ ಬೆಣ್ಣೆನ ಕದ್ದಿದ್ದು. ನಂದಣ್ಣ, ರಾಧೆ ಏನಂತಿದ್ದಾಳೆ? ರಾಧೆ ಸತ್ಯವನ್ನೇ ಹೇಳ್ತಿದ್ದಾಳೆ ಮತ್ತು ಸತ್ಯ ಕಹಿಯಾಗಿಯೇ ಇರುತ್ತೆ. ರಾಹು ಈ ಕಹಿಯಾದ ಸತ್ಯವನ್ನು ಖಂಡಿತ ಸ್ವೀಕಾರ ಮಾಡಿಸ್ತಾನೆ. ಕೃಷ್ಣ, ಇದು ನಿಜಾನಾ? ಎಲ್ಲಾ ಬೆಣ್ಣೆನೂ ನೀನೇ ಕದ್ದಿರೋದಂತೆ? ಕೃಷ್ಣ, ಇದ್ರ ಪರಿಣಾಮ ಏನಾಗುತ್ತೆ ಅಂತ ಒಂದ್ಸಲನೂ ಯೋಚನೆ ಮಾಡ್ಲಿಲ್ವಾ? ಕೃಷ್ಣ, ನಾವಂತೂ ನಿನ್ ಮೇಲೆ ಜೀವನ ಇಟ್ಕೊಂಡಿದ್ವಿ, ಆದ್ರೆ ನೀನು ನಮ್ಮನ್ನ ಸಾವಿನ ಬಾಗಿಲಿಗೆ ತಳ್ಬಿಟ್ಯಾ? ಯಾಕೆ ಹೀಗ್ ಮಾಡ್ದೆ ಕೃಷ್ಣ? ಹೇಳು. ನಾರಾಯಣ ನಾರಾಯಣ. ಪ್ರಭು,
ಇಂದು ಸಂಪೂರ್ಣ ಗೋಕುಲವು ರಾಹುವಿನ ಪ್ರಭಾವದಲ್ಲಿರುವಂತೆ ನನಗೆ ತೋರುತ್ತಿದೆ. ಕಂದ, ಹೇಳು ಸತ್ಯ ಏನು ಅಂತ. ಈ ರಾಧೆ ಏನ್ ಹೇಳ್ತಿದ್ದಾಳೋ ಅದು ಸತ್ಯನಾ ಅಥವಾ ಸುಳ್ಳ? ಅಮ್ಮ, ನನ್ ಗೊತ್ತಿಲ್ಲ ನಾನ್ ಬೆಣ್ಣೆ ಕದ್ದಿದ್ದೀನೋ ಇಲ್ವೋ ಅಂತ. ಆದ್ರೆ ಒಂದಂತೂ ಸತ್ಯ, ನಾನ್ ನನ್ ಗೆಳೆಯರಿಗೆ ಮತ್ತೆ ಬ್ರಜಮಂಡಲದ ಎಲ್ಲ ಗೋಪಪಾಲಕರಿಗೆ ಬೆಣ್ಣೆ ತಿನ್ಸಿರೋದ್ ಸತ್ಯನೇ. ಕೃಷ್ಣ, ನೇರವಾಗಿ ವಿಷಯ ಹೇಳು. ಇಡೀ ಬ್ರಜಮಂಡಲದ ಬೆಣ್ಣೆನ ನೀನೇ ಕದ್ದಿದ್ದು ಅಂತ ಒಪ್ಕೊಂಡು ಬಿಡು. ಆಗ್ಲಿ ಅಪ್ಪ, ನಮ್ ಮನೆ ಬೆಣ್ಣೆ ತಿನ್ನೋದು ಕಳ್ತನ ಆದ್ರೆ ಹೌದು, ನಾನ್ ಕಳ್ತನ ಮಾಡ್ದೆ. ನಾನು ಒಪ್ಕೊಂಡ್ ಬಿಡ್ತೀನಿ, ನಾನೇ ಬೆಣ್ಣೆ ಕಳ್ಳ. ನಂದಣ್ಣ, ಕೃಷ್ಣ ತುಂಬಾ ದೊಡ್ಡ ತಪ್ಪನ್ನು ಮಾಡಿದ್ದಾನೆ. ಹೌದು ನಂದಣ್ಣ, ಕೃಷ್ಣನಿಂದಾಗಿ ಬರ್ಸನದವರನ್ನೇ ನಮ್ಮ ಶತ್ರುಗಳು ಅನ್ಕೊಂಡಿದ್ವಿ. ನಂದಣ್ಣ, ನೀವೇ ಹೇಳಿದ್ರಲ್ಲ ಬೆಣ್ಣೆ ಕದ್ದವನ್ಗೆ ಶಿಕ್ಷೆ ಆಗುತ್ತೆ ಅಂತ. ಈಗ ನೀವೇ ಹೇಳಿ, ನೀವು ನಿಮ್ಮ ಮಗ ಕೃಷ್ಣನ್ಗೆ ಯಾವ ಶಿಕ್ಷೆ ಕೊಡ್ತೀರಾ? ಕೃಷ್ಣನಿಗೆ ಶಿಕ್ಷೆ, ಇದನ್ನೇ ನಾನು ಬಯಸಿದ್ದು. ನಂದಣ್ಣ, ನೀವೇ ಹೇಳಿದ್ರಲ್ಲ ಬೆಣ್ಣೆ ಕದ್ದವನ್ಗೆ ಶಿಕ್ಷೆ ಆಗುತ್ತೆ ಅಂತ. ಈಗ ನೀವೇ ಹೇಳಿ, ನೀವು ನಿಮ್ಮ ಮಗ ಕೃಷ್ಣನ್ಗೆ ಯಾವ ಶಿಕ್ಷೆ ಕೊಡ್ತೀರಾ? ನಾರಾಯಣ ನಾರಾಯಣ. ಪ್ರಭು, ಇಂತಹ ಕಷ್ಟದ ಪರಿಸ್ಥಿತಿ ನಂದಪುತ್ರನ ಎದುರು ಇದಕ್ಕೂ ಮೊದಲು ಎಂದೂ ಬಂದಿರಲಿಲ್ಲ. ದೇವರ್ಷಿ, ನಂದಪುತ್ರನ ಸಮ್ಮುಖ ಇರುವ ಧರ್ಮ ಸಂಕಟವು ಈಗ ನಿನ್ನ ಮಾತೆಯ ಕಾರಣದಿಂದಲೇ. ನಾರಾಯಣ ನಾರಾಯಣ. ದೇವರ್ಷಿ, ನಿಮ್ಮ ಪ್ರಭುವೇ ಹೇಳುತ್ತಾರೆ, ಮನುಷ್ಯ ಮಾಡುವ ಕಾರ್ಯದ ಫಲವು ಎಂದಾದರೊಮ್ಮೆ ಅವನ ಸಮ್ಮುಖವೇ ಬರುತ್ತದೆ. ಇಂದು ನಿಮ್ಮ ಪ್ರಭುವಿನ ಸಮ್ಮುಖ ಇರುವ ಸ್ಥಿತಿಯು ಅವರದ್ದೇ ಕರ್ಮದ ಪರಿಣಾಮ. ನಾನಂತೂ ಯಾವುದು ಸತ್ಯವೋ ಅದನ್ನು ಮಾತ್ರ ಹೇಳಿದೆ, ಯಾವುದು ಧರ್ಮವೋ ಅದನ್ನೇ ಮಾಡಿದೆ. ನಾರಾಯಣ ನಾರಾಯಣ. ಮಾತೆ ಸತ್ಯ ಹೇಳುತ್ತಿದ್ದಾರೆ ಪ್ರಭು. ಆದರೆ ಪ್ರಭು, ನನಗರ್ಥವಾಗುತ್ತಿಲ್ಲ. ಈಗ ನೀವು ನಿಮ್ಮ ಧರ್ಮವನ್ನು ಪಾಲಿಸಿದಿರಿ ಮತ್ತು ಮಾತೆಯು ತನ್ನ ಧರ್ಮವನ್ನು ಪಾಲಿಸಿದರು. ಮತ್ತೆ ಈ ಸಮಯದಲ್ಲಿ ಇಂತಹ ವಿಪರೀತ ಸ್ಥಿತಿ ಏಕಿದೆ ಪ್ರಭು? ದೇವರ್ಷಿ, ಯಾವಾಗ ಜಗತ್ತಿನಲ್ಲಿ ಎಲ್ಲ ಮನುಷ್ಯರು ತಮ್ಮ ತಮ್ಮ ಧರ್ಮದ ಪಾಲನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡುವರೋ ಆಗ ಪರಿಸ್ಥಿತಿ ಎಷ್ಟಾದರೂ ವಿಪರೀತವಾಗಿರಲಿ, ಆದರೆ ಅದರ ಅಂತಿಮ ಪರಿಣಾಮ ಜಗತ್ತಿನ ಹಿತದಲ್ಲಿಯೇ ಕೊನೆಯಾಗುತ್ತದೆ. ನಾರಾಯಣ ನಾರಾಯಣ. ಸತ್ಯವಚನ ಪ್ರಭು, ಸತ್ಯವಚನ. ಗೋಕುಲವಾಸಿಗಳೇ, ನ್ಯಾಯ ಎಲ್ರಿಗೂ ಸಮಾನವಾಗಿರುತ್ತೆ. ಅಪರಾಧಿ ನನ್ನ ಮಗನೇ ಆಗಿರ್ಲಿ ಇಲ್ಲ ಸಾಮಾನ್ಯ ವ್ಯಕ್ತಿನೇ ಆಗಿರ್ಲಿ, ಈಗ ಈ ನಿರ್ಣಯನ ನೀವೆಲ್ಲರೂ ಮಾಡಬೇಕು. ಕೃಷ್ಣನಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ. ಗೋಕುಲವಾಸಿಗಳೇ, ಇದು ಯಾವುದೋ ಸಾಧಾರಣ ಅಪರಾಧ ಅಲ್ಲ. ನಾವೆಲ್ಲರೂ ಒಟ್ಟಿಗೆ ಸೇರಿ ಇದಕ್ಕೆ ಎಂತ ಶಿಕ್ಷೆನ ನಿರ್ಧರಿಸಬೇಕು ಅಂತಂದ್ರೆ ಭವಿಷ್ಯದಲ್ಲಿ ಯಾರೂ ಕೂಡ ಬೆಣ್ಣೆ ಕದಿಯುವಂತ ದುಸ್ಸಾಹಸ ಮಾಡಬಾರ್ದು. ಹೌದು ಹೌದು ಸತ್ಯ. ನಿಲ್ಲಿ ನೀವೆಲ್ರು. ನೀವ್ ಯಾರಿಗ್ ಶಿಕ್ಷೆ ಕೊಡೋ ಮಾತಾಡ್ತಿದ್ದೀರಾ? ಒಬ್ಬ ಸಣ್ಣ ಬಾಲಕನಿಗ? ಮತ್ತವನ ಅಪರಾಧ ಏನು? ನಿಮ್ಮೆಲ್ಲರಿಗೂ ಅನ್ನಿಸ್ತಾ ಇದ್ಯಾ ನನ್ನ ಕಂದನಿಗೆ ಹಾಲು ಬೆಣ್ಣೆ ಕಡಿಮೆ ಇದೆ ಅಂತ? ನಿಮಗನ್ನಿಸ್ತಾ ಇದ್ಯಾ ಹಾಲು ಬೆಣ್ಣೆ ಕಳ್ತನನ ನನ್ ಕಂದ ತನಗೋಸ್ಕರ ಮಾಡಿದಾನೆ ಅಂತ? ನಿಮಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ ನನ್ನ ಕೃಷ್ಣ ಹಾಲು ಬೆಣ್ಣೆ ಕಳ್ತನನ ನಿಮ್ಮೆಲ್ಲರ ಮಕ್ಕಳಿಗೆ ಹಾಲು ಮತ್ತೆ ಬೆಣ್ಣೆಯ ಅಧಿಕಾರ ಕೊಡ್ಸೋಕ್ ಮಾಡಿದಾನೆ ಅಂತ. ನಂದರಾಣಿ, ನಮ್ ಮಕ್ಳಿಗೆ ಹಾಲು ಬೆಣ್ಣೆ ತಿನ್ಸ್ಬೇಕು ಅಂತ ನಮಗೂ ಇಷ್ಟ ಇದೆ. ಆದ್ರೆ ಕಂಸನ್ ತೆರಿಗೆಯಿಂದಾಗಿ ಅದ್ ನಮಗಾಗ್ತಿಲ್ಲ. ಹಾಗಿದ್ರೆ ನೀವು ನಿಮ್ಮ ಅಸಮರ್ಥತೆಯ ಶಿಕ್ಷೆನ ನನ್ನ ಕಂದನಿಗೆ ಕೊಡ್ತೀರಾ? ಹೇಳಿ, ಏನ್ ಅಪರಾಧ ಮಾಡಿದಾನೆ ನನ್ ಕಂದ? ನೀವೆಲ್ರೂ ಮರ್ತಿದ್ದೀರಾ? ಇವತ್ತಿನವರೆಗೂ ನನ್ ಕಂದ ನಿಮ್ಮೆಲ್ಲರನ್ನ ಎಷ್ಟು ಸಲ ಕಾಪಾಡಿದಾನೆ ಅಂತ? ಎಷ್ಟು ಸಲ ನಿಮ್ಮೆಲ್ಲರನ್ನ ರಾಕ್ಷಸರಿಂದ ಮತ್ತೆ ಆ ಅಸಾಧ್ಯ ರೋಗದಿಂದ ರಕ್ಷಣೆ ಮಾಡಿದಾನೆ? ನೀವಿದನ್ನು ಮರ್ತಿದ್ದೀರಾ?
ನನ್ನ ಕಂದನಿಂದಾಗಿ ಕಂಸನ ಸೈನಿಕರು ಇವತ್ತಿಗೂ ನಿಮಗೆ ಯಾವುದೇ ತೊಂದರೆ ಕೊಡೋಕ್ಕಾಗಿಲ್ಲ ಅಂತ? ನನ್ನ ಕಂದ ಏನಾದ್ರೂ ಸರಿಯಾದ ಸಮಯದಲ್ಲಿ ನಿಮ್ಗೆ ರಕ್ಷಣೆ ಮಾಡಿಲ್ಲ ಅಂದಿದ್ರೆ ಇಷ್ಟರಲ್ಲಿ ಕಂಸ ಮತ್ತೆ ಅವನ ಸೈನಿಕರು ಗೋಕುಲ ಮತ್ತೆ ಗೋಕುಲ ಜನರ ಅಸ್ತಿತ್ವನೇ ಸಮಾಪ್ತಿ ಮಾಡಿರ್ತಿದ್ರು. ಆದ್ರೆ ನೀವೆಲ್ರೂ ಅದೇ ಕೃಷ್ಣನಿಗೆ ಶಿಕ್ಷೆ ಕೊಡ್ಬೇಕು ಅಂತಿದ್ದೀರಾ? ಸರಿ, ಹಾಗಾದ್ರೆ ನಾನು ನೋಡ್ತೀನಿ ಯಶೋದೆಯ ಎದುರಿಗೆ ಯಾರು ಆ ಧೈರ್ಯ ಮಾಡೋರು, ಯಾರು ನನ್ನ ಕಂದನಿಗೆ ಶಿಕ್ಷೆ ಕೊಡೋರು. ಬಾ ಕಂದ. ಕಂದ, ಇವತ್ತು ನಿನ್ನಿಂದಾಗಿ ಸಂಪೂರ್ಣ ಗೋಕುಲದ ಎದುರಿಗೆ ನಿನ್ನ ಅಮ್ಮನಿಗೆ ಅವಮಾನ ಆಗಿದೆ. ನೀನು ಇಷ್ಟು ದೊಡ್ಡ ಕೆಲಸ ಮಾಡೋಕ್ಕೂ ಮೊದಲು ಒಂದು ಸಲಾನು ಯೋಚಿಸ್ಲಿಲ್ವಾ? ನೀನು ಸಂಪೂರ್ಣ ಬ್ರಜವಾಸಿಗಳ ಜೀವಕ್ಕೆ ಅಪಾಯ ತಂದಿದ್ಯಾ? ಅಮ್ಮ, ನಾನ್ ಮಾಡಿದ್ದೆಲ್ಲ ಗೋಕುಲ ಜನರ ಕಷ್ಟನ ದೂರ ಮಾಡ್ಬೇಕು ಅಂತ. ಈಗ ನೀನೇ ಹೇಳಮ್ಮ, ಗೋಕುಲ ಜನರ ಹತ್ರ ಹೋಗಿ ನಾನ್ ಭಿಕ್ಷೆ ಕೂಡ ಬೇಡಿದ್ದೆ ಅಮ್ಮ. ಆದ್ರೆ ಅವರು ನನ್ಗೆ ಒಂದ್ ಹನಿ ಹಾಲು ಬೆಣ್ಣೆ ಕೂಡ ಕೊಡ್ಲಿಲ್ಲ ಅಮ್ಮ. ಈಗ ನೀನೇ ಹೇಳು ನೋಡೋಣ, ನನ್ಗೆ ಬೆಣ್ಣೆ ಕಚ್ಚೋದ್ ಬಿಟ್ರೆ ಮತ್ತೆ ಬೇರೆ ಯಾವ ದಾರಿ ಉಳ್ಕೊಂಡಿತ್ತು ಅಮ್ಮ? ಅಮ್ಮ, ನನ್ ಪ್ರಮಾಣ ಪೂರ್ತಿ ಆಗ್ಲಿ ಅಂತ ನೀನೇ ಆಶೀರ್ವಾದ ಮಾಡಿದ್ಯಲ್ಲ. ಇವತ್ತು ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ. ಕಂಸನ ವಿರುದ್ಧ ಈ ಯುದ್ಧದಲ್ಲಿ ನಿನಗೆ ಜಯವಾಗ್ಲಿ. ಇದು ನಿನ್ನ ಯಶೋದೆ ಅಮ್ಮನ ಆಶೀರ್ವಾದ ಕಂದ. ನನ್ನ ಅಮ್ಮನ ಆಶೀರ್ವಾದಕ್ಕೆ ಬೆಲೆ ಕೊಡದೇ ಇರೋಕೆ ಹೇಗ್ ಸಾಧ್ಯ ಅಮ್ಮ? ತಾಯಿ ಮತ್ತು ಕಂದನ ಪ್ರೇಮ ಬಂಧ ಮುರಿಯೋದಕ್ಕೆ ಈಗ ಸಮಯ ಬಂದಿದೆ. ಯಶೋದೆ, ಈಗ ನಿನಗೆ ತಿಳಿಯುತ್ತೆ ರಾಹುವಿನ ಕೆಟ್ಟ ದೃಷ್ಟಿಯ ಶಕ್ತಿ. ರಾಹು ಯಾವ ಪ್ರಕಾರ ಸದ್ಬುದ್ಧಿಯನ್ನ ದುರ್ಬುದ್ಧಿಯಾಗಿ ಬದಲಿಸ್ತಾನೆ ಅಂತ ಈಗ ಜಗತ್ತು ನೋಡುತ್ತೆ. ಕಂದ, ಇದಕ್ಕಿಂತ ಮೊದಲು ನಾನು ನಿನ್ನ ಯಾವಾಗ್ಲೂ ಕ್ಷಮಿಸ್ತಾ ಬಂದಿದ್ದೀನಿ. ಆದ್ರೆ ನಿನ್ನ ಈ ಅಪರಾಧಕ್ಕೆ ಯಾವ ಕ್ಷಮೆನೂ ಇಲ್ಲ. ಮತ್ತೆ ನಿನ್ನ ಈ ಅಪರಾಧಕ್ಕೆ ಬೇರೆ ಯಾರೂ ಅಲ್ಲ, ಬದಲಾಗಿ ನಾನೇ ಸ್ವತಃ ಶಿಕ್ಷೆ ಕೊಡ್ತಿದ್ದೀನಿ. ಅಮ್ಮ, ನೀನ್ ಇದೇನ್ ಹೇಳ್ತಿದ್ಯಾ? ಯಾ ಕಂದನಿಗೋಸ್ಕರ ಗೋಕುಲದವ್ರ ಜೊತೆ ಜಗಳ ಆಡಿದ್ಯೋ ಆ ಕಂದಂಗೆ ನೀನೇ ಹೇಗ್ ಶಿಕ್ಷೆ ಕೊಡ್ತೀಯ ಅಮ್ಮ? ಕೈ ಮುಂದೆ ಚಾಚು, ಮುಂದೆ ಚಾಚು ನಿನ್ ಕೈನ. ಅಮ್ಮ, ನಿನ್ ಶಿಕ್ಷೆನೂ ನನ್ಗೆ ಪ್ರೀತಿನೇ, ನಿನ್ನ ಈ ಕೋಪನೂ ನನ್ಗೆ ಮಮತೆನೆ, ನೀನ್ ಹೊಡೆಯೋ ಏಟು ನನ್ಗೆ ಪ್ರೀತಿನೇ ಅಮ್ಮ. ಪರಿ ತಿರುವು ತಾಯಿಯ ಶಿಕ್ಷೆಯ ಪಡೆದನೆ ಪ್ರಭುವು, ಬಂತೆ ಕಾಲಕ್ಕೆ ಈ ತಿರುವು. ರಾಹುಕಾಲದ ಪ್ರಭಾವವದಿಂತು ಮಾತೆ ಯಶೋದೆಗೆ ಭ್ರಮೆಯನು ತಂತು, ತನ್ನಯ ಕರುಳಿನ ಕುಡಿಯಲಿ ಮುನಿದು ಏಟನು ಮಮತೆಯ ತೊರೆದು. ರಾಹುಕಾಲದ ಹಿರಿಮೆಯನುಳಿಸಿ ಲೀಲೆಗೈದ ಹರಿ ನೋವು ಭವಿಸಿ. ಪ್ರಭು, ಇದೇನು? ಇಂದು ರಾಹುವಿನ ಕಾರಣ ಮಾತೆ ಯಶೋದೆ ಕೃಷ್ಣನಿಗೆ ಶಿಕ್ಷೆ ನೀಡುತ್ತಿದ್ದಾಳೆ. ಇದು ಎಂತಹ ವಿಡಂಬನೆ ಪ್ರಭು! ಇಂದು ಅಧರ್ಮ ತಾಯಿಯ ಮಮತೆಯನ್ನು ವಂಚಿಸಲು ಸಫಲವಾಯಿತು. ದೇವಿ, ಒಬ್ಬ ತಾಯಿ ಯಾವಾಗ ಅವಳ ಪುತ್ರನಿಗೆ ಶಿಕ್ಷೆ ಕೊಡುವಳೋ ಆಗ ಅವಳ ಮಮತೆಯು ಮತ್ತಷ್ಟು ಪ್ರಗಾಢವಾಗುತ್ತದೆ. ಇದು ನನಗೆ ಶಿಕ್ಷೆಯಲ್ಲ, ಬದಲಾಗಿ ನನ್ನ ತಾಯಿಯ ಈವರೆಗಿನ ಎಲ್ಲಕ್ಕೂ ಗಾಢವಾದ ಪ್ರೀತಿಯಾಗಿದೆ. ದೇವಿ, ಎಲ್ಲಿಯವರೆಗೂ ಪುತ್ರನಿಗೆ ಅವನ ತಾಯಿ ಕೊಡುವ ಶಿಕ್ಷೆ ಸಿಗಲಾರದೋ ಅಲ್ಲಿಯವರೆಗೂ ಅವನು ನಿಜಾರ್ಥದಲ್ಲಿ ಪುತ್ರನಾಗುವುದಿಲ್ಲ. ನಾನು ಸತ್ಯ ಹೇಳಬೇಕೆಂದರೆ
ಇಂದು ಮಾತೆ ಯಶೋದೆಯ ಮೂಲಕ ಶಿಕ್ಷೆ ಪಡೆದು ನನ್ನ ಜೀವನ ಧನ್ಯವಾಯಿತು. ಕಂದ, ಇವತ್ತಿನ ನಂತರ ನೀನು ಈ ಮನೇಲಿ ಇರೋ ಹಾಗಿಲ್ಲ. ನಿನ್ನ ಮತ್ತೆ ನನ್ನ ಸಂಬಂಧ ಮುಗೀತು. ನಡಿ ಇಲ್ಲಿಂದ, ನಡಿ. ಅಮ್ಮ ಅಮ್ಮ ಅಮ್ಮ, ಈಗಾಗ್ಲೇ ನೀನ್ ನಂಗ್ ಶಿಕ್ಷೆ ಕೊಟ್ಟಿದ್ದಲ್ಲ, ಈಗ ನೀನ್ ಇಷ್ಟೊಂದು ಕೋಪ ಮಾಡ್ಕೋಬೇಡ. ನಿನ್ ಕಂತನ್ನ ನಿನ್ನಿಂದ ದೂರ ಮಾಡ್ಕೋಬೇಡ ಅಮ್ಮ. ನೀನೇ ಯೋಚನೆ ಮಾಡು, ನಾನು ಇಲ್ಲಿಂದ ದೂರ ಹೋಗ್ಬೇಕಂದ್ರೆ ಎಲ್ಲೋಗ್ಲಿ? ಕೃಷ್ಣ, ನಾನು ಯಶೋದೆ. ಇವತ್ತು ನಿನ್ನ ಈ ಮನೆಯಿಂದ ಹೊರಗೆ ಹಾಕ್ತಿದ್ದೀನಿ. ಇವತ್ತಿನ ನಂತರ ನೀನ್ ಇಲ್ಲಿಗೆ ಯಾವತ್ತೂ ಬರಬಾರ್ದು. ಇವತ್ತಿನ ನಂತರ ನಿನಗೆ ಮತ್ತು ನನಗೆ ಯಾವ ಸಂಬಂಧನೂ ಇಲ್ಲ. ನೀನ್ ನನ್ನ ಕಂದ ಅಲ್ಲ, ಮತ್ ನಾನ್ ನಿನ್ನ ಅಮ್ಮ ಅಲ್ಲ. ಆದ್ರೆ ಅಮ್ಮ, ನಾನ್ ಯಾವಾಗ್ಲೂ ನಿನ್ ಮಡಿಲಿ ನೆರಳಲ್ಲೇ ಇರ್ಬೇಕು. ನಾನು ಬೆಣ್ಣೆನ ನಿನ್ ಕೈಯಿಂದ ಮಾತ್ರನೇ ತಿನ್ನೋದಮ್ಮ. ನಾನು ನಿನ್ ಕೈ ಬೆರಳಿಟ್ಕೊಂಡೇ ನಡ್ತಿದ್ದು ಅಮ್ಮ. ನಾನೀಗ ನಿನ್ನಿಂದ ದೂರ ಎಲ್ಲೋಗ್ಬೇಕು? ಎಲ್ಲಾದ್ರೂ ಹೋಗು, ಎಲ್ ನಿನಗ್ ಮನ್ಸ್ ಬರುತ್ತೋ ಅಲ್ಲಿಗೆ ಹೋಗು. ಆದ್ರೆ ನನ್ನ ಹತ್ರ ಕೇಳ್ಬೇಡ, ಯಾಕಂದ್ರೆ ಇವತ್ತಿಂದ ನಾನ್ ನಿನ್ನ ಅಮ್ಮ ಅಲ್ಲ. ಆಯ್ತು ಅಮ್ಮ, ಈಗ ಇದೇ ನಿನ್ನ ಆದೇಶ ಆದ್ರೆ ನಾನು ನಿನ್ನ ಆದೇಶನ ಒಪ್ಕೋತೀನಿ ಅಮ್ಮ. ನಂದ್ರಾಣಿ, ತಡೀರಿ ಕೃಷ್ಣನ, ತಡೀರಿ ನಂದ್ರಾಣಿ. ನಿಮ್ಮೆಲ್ಲರಿಗೂ ಕೃಷ್ಣನ್ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ನೀವೆಲ್ಲರೂ ಅವನ ಜೊತೆಗೆ ಹೋಗಬಹುದು. ನಾರಾಯಣ ನಾರಾಯಣ, ನಾನಿದೇನು ನೋಡುತ್ತಿದ್ದೇನೆ ಪ್ರಭು? ಆಗ ಯಾವ ಕಂದನನ್ನು ಪಡೆದುಕೊಳ್ಳಲು ಮಾತೆ ಯಶೋದೆಯು ವರ್ಷಗಳ ತಪಸ್ಸು ಮಾಡಿದಳೋ, ಯಾರು ಅವಳ ಜನ್ಮ ಜನ್ಮಾಂತರಗಳ ಸಾಧನೆಯ ಪ್ರತಿಫಲವೋ, ತನ್ನ ಆ ಕಂದನನ್ನೇ ಸಾಕ್ಷಾತ್ ನಾರಾಯಣನನ್ನೇ ಮನೆಯಿಂದ ಹೊರಹಾಕಿದ್ದಾಳೆ ಪ್ರಭು. ದೇವರ್ಷಿ, ಇದೇ ರಾಹುಕಾಲದ ಪ್ರಭಾವ. ಮತ್ತಿದು ಜಗತ್ತಿನಲ್ಲಿ ಪ್ರಥಮ ಬಾರಿ ಆಗುತ್ತಿರುವುದಲ್ಲ. ಈ ಮೊದಲು ತ್ರೇತಾಯುಗದಲ್ಲಿ ನನ್ನ ರಾಮಾವತಾರದ ಸಮಯದಲ್ಲಿ ಇದೇ ರಾಹುಕಾಲದ ಕಾರಣ ಮಾತೆ ಕೈಕೆಯು ನನಗೆ 14 ವರ್ಷಗಳ ವನವಾಸ ನೀಡಿದ್ದಳು. ನಾರಾಯಣ ನಾರಾಯಣ. ಪ್ರಭು, ತ್ರೇತಾಯುಗದಲ್ಲಿ ಏನೆಲ್ಲ ಆಯಿತೋ ಅದು ಪೂರ್ವ ನಿರ್ಧಾರಿತ. ಆದರೆ ಈ ಬಾರಿ ರಾಹು ವಿಧಿಯನ್ನೇ ಸ್ವಯಂ ಪರಿವರ್ತಿಸುವ ಪ್ರಯತ್ನ ಮಾಡುತ್ತಿದ್ದಾನೆ. ದೇವರ್ಷಿ, ಅದು ರಾಹುವಿನ ಭ್ರಮೆ. ಸತ್ಯವೇನೆಂದರೆ ಅವನು ವಿಧಿಯನ್ನು ಪ್ರಭಾವಿತವೋ ಪರಿವರ್ತಿತವೋ ಮಾಡುತ್ತಲೇ ಇಲ್ಲ. ಬದಲಾಗಿ ಅವನು ವಿಧಿಯ ಮಾಧ್ಯಮ ಆಗುತ್ತಿದ್ದಾನೆ. ರಾಹು ವಿಧಿ ಅವನಿಂದೇನು ಮಾಡಲು ಬಯಸಿತೋ ಅದನ್ನೇ ಮಾಡುತ್ತಿದ್ದಾನೆ. ನಾರಾಯಣ ನಾರಾಯಣ. ಸತ್ಯವಚನ ಪ್ರಭು, ನಿಮ್ಮ ಮಹಿಮೆ ಸಾಟಿ ಇಲ್ಲದ್ದು. ಗೋಕುಲಕ್ಕೆ ಬಂದ ನಂತರ ಒಂದೇ ಮಾತು ಕೇಳ್ತಿದ್ದೆ, ಯಶೋದೆಯಂತ ಅಮ್ಮ, ಕೃಷ್ಣನಂತ ಮಗ ಈ ಜಗತ್ತಿನಲ್ಲೇ ಇಲ್ಲ ಅಂತ. ಇಂದು ರಾಹು ಅಂತಹ ಅಮ್ಮ ಮತ್ತು ಕಂದನನ್ನೇ ದೂರ ಮಾಡ್ದ. ಆದರೆ ಇದ್ರ ಹಿಂದೆ ನನಗಿರೋ ಉದ್ದೇಶ ಒಂದೇ. ಈ ಕೃಷ್ಣ ಮತ್ತು ಆ ವಂಚಕ ವಿಷ್ಣುವಿನ ಮಧ್ಯ ಯಾವ ಸಂಬಂಧ ಇದೆ? ಈ ಕೃಷ್ಣ ಆ ಚಕ್ರಧಾರಿಯ ಅವತಾರವಾಗಿರಬಹುದಾ? ವಂಚಕ ವಿಷ್ಣು, ನೀನು ಬೇಕಾದಲ್ಲಿ ಅವತಿರು. ನಾನು ದೇವತೆಗಳ ಮಧ್ಯೆ ಅಮೃತ ಸೇವಿಸ್ತಿದ್ದಾಗ ನೀನ್ ಹೇಗೆ ನನ್ನ ಹುಡುಕಿದ್ಯೋ ಹಾಗೆ ನಾನು ನಿನ್ನನ್ನ ಹುಡುಕಿಯೇ ತೀರ್ತೀನಿ. ಪ್ರತೀಕ್ಷೆ ಮಾಡು ವಿಷ್ಣು, ಪ್ರತೀಕ್ಷೆ ಮಾಡು.
ಮಗಳೇ, ನೀನೇನು ಹೇಳ್ತಿದೀಯಾ? ನಿಜವಾಗ್ಲೂ ಕೃಷ್ಣ ಗೊಲ್ರಿಗೆ ಅವ್ರ ಅಧಿಕಾರ ಕೊಡ್ಸೋದಕ್ಕೆ ಇದನ್ನೆಲ್ಲ ಮಾಡದ್ನಾ? ಹಾ ಅಪ್ಪ, ಆದ್ರೆ ಕೃಷ್ಣ ಕಳ್ತನ ಮಾಡ್ದ. ಇಡೀ ಬ್ರಜಮಂಡಲದ ಹಾಲು ಬೆಣ್ಣೆ ಕದ್ದ. ಮತ್ತದಕ್ಕೆ ನಾನು ಅವನನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ಮಗಳೇ, ನೀನು ಕೃಷ್ಣನ್ ತಪ್ಪನ್ನ ಕ್ಷಮಿಸೋದಲ್ಲ, ಬದಲಾಗಿ ಅವನ ಹತ್ರ ಕ್ಷಮೆ ಕೇಳಬೇಕಾದ ಅವಶ್ಯಕತೆ ಇದೆ. ಯಾಕಂದ್ರೆ ನಿನ್ನ ಕೃಷ್ಣ ಯಾವ ಕೆಲಸ ಮಾಡಿದಾನೋ ಅದ್ರ ಬಗ್ಗೆ ಸಂಪೂರ್ಣ ಬ್ರಜಮಂಡಲಕ್ಕೆ ಹೆಮ್ಮೆ ಇದೆ. ಅಪ್ಪ, ನೀವು ಕೂಡ ಆ ಮೋಸ್ಕರ ಕೃಷ್ಣನ್ ಪರ ಮಾತಾಡ್ತಿದ್ದೀರಾ? ನೀವು ನನಗಪ್ಪನ ಇಲ್ಲ ಕೃಷ್ಣನ್ಗ? ಕಳ್ತನ ಮಾಡೋದು ತಪ್ಪು ತಾನೇ? ಮತ್ತಿದು ಹೆಮ್ಮೆ ತರ ಕೆಲಸ ಯಾವಾಗಿಂದ ಆಯ್ತು? ಮಗಳೇ, ಬಾಯಿಲಿ. ಮಗಳೇ, ಯಾವತ್ತೂ ಕೆಲಸ ಅಲ್ಲ, ಆ ಕೆಲಸದ ಹಿಂದಿರೋ ಉದ್ದೇಶ ದೊಡ್ಡದಿರಬೇಕು. ಕೃಷ್ಣ ಸುಮ್ಮನೆ ಕಳ್ತನ ಮಾಡಲಿಲ್ಲ, ಬದಲಾಗಿ ಗೋಕುಲವಾಸಿಗಳಿಗೆ ಅವ್ರ ಅಧಿಕಾರ ಕೊಡ್ಸೋದಕ್ಕೆ ಅಂತ ಕಳ್ತನ ಮಾಡ್ದ. ಅಪ್ಪ, ನಾನು ಇದನ್ನು ಒಪ್ಪೋದಿಲ್ಲ. ಮತ್ತೆ ಯಶೋದೆ ಅತ್ತೆ ಕೂಡ ಇದನ್ನು ಒಪ್ಪೋದಿಲ್ಲ. ಅದಕ್ಕೆ ನನ್ನಾಗೇನೆ ಅವ್ರಿಗೂ ಕೃಷ್ಣನ್ ಮೇಲೆ ಕೋಪ ಬಂದಿದೆ. ರಾಧೆ ರಾಧೆ. ಪುಷ್ಪ, ಯಾಕಿಷ್ಟೊಂದು ಗಾಬರಿ ಆಗಿದ್ಯಾ? ಕೃಷ್ಣ ಯಾರಿಗಾದ್ರೂ ಮತ್ತೆ ತೊಂದರೆ ಕೊಟ್ನಾ? ಇಲ್ಲ ರಾಧೆ, ತುಂಬಾ ದೊಡ್ಡ ಅನರ್ಥ ಆಗಿದೆ. ಯಶೋದೆ ಅಮ್ಮ ಕೃಷ್ಣನ ಮನೆಯಿಂದ ಆಚೆ ಹಾಕ್ಬಿಟ್ರು. ಮನೆಯಿಂದ ಹೊರಗಾಕಿದ್ರ? ನನಗೆ ಯಾವ ವಿಷಯದ ಬಗ್ಗೆ ಭಯ ಇತ್ತೋ ಅದೇ ಆಯ್ತು. ಯಶೋದೆ ಅಕ್ಕ ಕೃಷ್ಣನ ಎಷ್ಟು ಪ್ರೀತಿ ಮಾಡ್ತಾಳೋ, ಅವನ್ಗಷ್ಟೇ ಕಠಿಣವಾದ ಶಿಕ್ಷೆನೂ ಕೊಡ್ತಾಳೆ. ನಾವು ಕೂಡ್ಲೇ ಗೋಕುಲಕ್ಕೆ ಹೊರಡ್ಲೇಬೇಕು. ಕೃಷ್ಣ, ನೀ ಎಲ್ಲಿಗೆ ಹೋಗ್ತಾ ಇದೀಯ? ಕೃಷ್ಣ, ಹೋಗ್ಬೇಡ ಕಣಪ್ಪ. ಅಜ್ಜ, ಅದ್ ನನ್ ಕೂಡ ಗೊತ್ತಿಲ್ಲ. ಆದ್ರೆ ಇದು ನಮ್ಮ ಅಮ್ಮನ ಆತ್ಮೆ. ಅಮ್ಮ ಅಂತೂ ನನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ದಾಳೆ. ಅದಕ್ಕಾಗಿ ನಾನೀಗ ಹೋಗ್ಲೇಬೇಕು ಅಜ್ಜ. ಇಲ್ಲ ಕೃಷ್ಣ, ಒಬ್ಳು ತಾಯಿ ನಿನ್ನನ್ನ ಮನೆಯಿಂದ ಆಚೆ ಹಾಕಿರ್ಬೋದು, ಅಷ್ಟಕ್ಕೆ ನೀನು ಗೋಕುಲನೇ ಬಿಟ್ಟು ಹೋಗ್ತೀಯಾ? ಕೃಷ್ಣ, ನೀನೇ ಹೇಳ್ತೀಯಲ್ವಾ ನಾವೆಲ್ಲ ನಿನ್ ತಾಯಂದಿರು ಅಂತ. ಬಾ ಕೃಷ್ಣ, ನಮ್ಮನೆಗೆ ಹೋಗೋಣ. ಕೃಷ್ಣ, ಈ ಗೋಕುಲದ ಪ್ರತಿ ಮನೆನೂ ನಿನ್ ಮನೆನೇ ಕೃಷ್ಣ. ಬಾ, ನೀನ್ ನಮ್ಮನೆಗ್ ಬಾ ಕೃಷ್ಣ. ಅಣ್ಣ, ಅಮ್ಮ ಹೇಳ್ತಾಳೆ ವಸುದೈವ ಕುಟುಂಬಕಂ ಅಂದ್ರೆ ಪೂರ್ತಿ ಜಗತ್ತೇ ನಮ್ ಕುಟುಂಬ ಇದ್ದಾಗೆ. ಆದ್ರೆ ನನ್ನಮ್ಮ ನನ್ನ ಮನೆಯಿಂದಾನೇ ಹೊರಗಾಕಿದ್ದಾಳೆ. ಹಾಗಾಗಿ ನಾನು ಜಗತ್ತಲ್ಲಿರೋ ಯಾವ ಮನೆಗೂ ಹೋಗಕ್ಕಾಗಲ್ಲ. ಕೃಷ್ಣ, ನನ್ ರಾಣಿ ನಿಂಗೆ ಏನೇನ್ ಹೇಳಿದ್ಲು ಅದನ್ನ ಕೋಪದಲ್ಲಿ ಹೇಳಿದ್ದು. ಅದಕ್ಕೆ ನೀನ್ ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬಾರ್ದು ಕೃಷ್ಣ. ಹೌದು ಕೃಷ್ಣ, ನೀನ್ ಹೋಗ್ಬೇಡ. ಇಲ್ಲ, ನನ್ ಮೇಲೆ ಅಮ್ಮಂಗೆ ಕೋಪ ಇದ್ರೂನು ತುಂಬಾ ಪ್ರೀತಿ ಇರುತ್ತೆ. ಹಾಗಾಗಿ ಅಮ್ಮ ನನ್ನ ಹತ್ರ ಏನೇ ಹೇಳಿದ್ರು ಅದು ಕೋಪದ ಕಾರಣಕ್ಕಲ್ಲ, ಬದಲಾಗಿ ನನ್ ಮೇಲಿರೋ ಪ್ರೀತಿ ಅದು. ಅದಕ್ಕೆ ಈಗ ಅಮ್ಮನ್ ಮಾತು ಒಪ್ಕೊಂಡ್ರೆ ನನ್ಗೊಳ್ಳೇದು. ದಯವಿಟ್ಟು ನನ್ಗೆ ಹೋಗಕ್ಕೆ ಒಪ್ಪಿಗೆ ಕೊಡಿ. ಕೃಷ್ಣ, ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಎಲ್ಲಿಗೆ ಅಂತ ಹೋಗ್ತ್ಯಾ? ಏನ್ ಮಾಡ್ತ್ಯಾ? ಹೋಗ್ಬೇಡ ಕೃಷ್ಣ, ನಮ್ಮನ್ ಬಿಟ್ಟು ಹೋಗ್ಬೇಡ. ನೋಡಿ, ಜಗತ್ತು ದೊಡ್ಡದಿದ್ರೆ ಅಮ್ಮನ್ ಪ್ರೀತಿ ಅದಕ್ಕಿಂತ ದೊಡ್ಡದು. ಅದಕ್ಕೆ ಅಮ್ಮನ್ ಪ್ರೀತಿ ಎಲ್ಲಿ ಕರ್ಕೊಂಡೋಗುತ್ತೋ ನಾನು ಅಲ್ಲಿಗೆ ಹೋಗ್ತೀನಿ. ಕೃಷ್ಣ, ಕೃಷ್ಣ, ಕೃಷ್ಣ. ಕೃಷ್ಣ, ನೀನ್ ಯಾವ್ದೇ ಕೆಲ್ಸ ಮಾಡ್ಬೇಕು ಅಂದ್ರೂ ಕೂಡ ನನ್ನನ್ ಕೇಳೇ ಮಾಡ್ತೀಯಾ? ಕೃಷ್ಣ, ನೀನ್ ಅಷ್ಟೊಂದ್ ದೊಡ್ಡವನಾಗ್ಬಿಟ್ಯಾ? ನೀನ್ ಅಣ್ಣಂಗ್ ಒಂದ್ ಮಾತು ಹೇಳ್ದೇನೆ ಗೋಕುಲ ಬಿಟ್ಟು ಹೋಗ್ತಿದ್ಯಲ್ಲ? ಅಣ್ಣ, ನಾನಂತೂ ಅಮ್ಮ ಏನ್ ಹೇಳ್ತಾಳೋ ಅದನ್ನೇ ಮಾಡ್ತೀನಿ. ಆದ್ರೆ ಈ ಸಲ ಅಮ್ಮ ನನ್ನ ಮನೆಯಿಂದನೇ ಹೊರಗಾಕಿದ್ದಾಳೆ ಅಣ್ಣ. ಅದಕ್ಕೆ ನಾನು ಹೋಗ್ಲೇಬೇಕಾಗಿದೆ ಅಣ್ಣ. ಇಲ್ಲ ಕೃಷ್ಣ, ನನ್ನ ಆಜ್ಞೆ ಇಲ್ದೇನೆ ನೀನ್ ಎಲ್ಲೂ ಹೋಗೋ ಹಾಗಿಲ್ಲ.
ಈಗ ನನ್ನ ಆಜ್ಞೆ ಏನಂದ್ರೆ ನೀನ್ ನನ್ ಜೊತೆ ಮನೆಗೆ ವಾಪಸ್ ಬರ್ಲೇಬೇಕಷ್ಟೇ. ನಡಿ ಕೃಷ್ಣ. ಅಣ್ಣ, ನಾನ್ ನಿನ್ನ ಆಜ್ಞೆಗೆ ಇಲ್ಲ ಅನ್ನೋಕ್ಕಾಗಲ್ಲ. ಈಗ ಇದೇ ನಿನ್ನ ಆದೇಶ ಆದ್ರೆ ಸರಿ ಆಯ್ತು. ನನ್ ಮನೆಗ್ ಬರೋಕೆ ತಯಾರಿದ್ದೀನಿ ಅಣ್ಣ. ಈಗ ನಾನ್ ನಿನ್ ಮಾತಿಗೆ ಒಪ್ಕೊಂಡ್ಬಿಟ್ರೆ ಅಮ್ಮನ ಮಾತಿಗೆ ಬೆಲೆನೇ ಇರೋದಿಲ್ಲ. ಅಣ್ಣ, ನೀನ್ ಇದ್ನ ಬಯಸ್ತೀಯಾ? ಅಮ್ಮನ ಆಜ್ಞೆಗೆ ಬೆಲೆನೇ ಇರ್ಬಾರ್ದಾ? ಇಲ್ಲ ಕೃಷ್ಣ, ನೀನ್ ಹೀಗಂತೂ ಅನ್ಕೋಬೇಡ. ನಾನ್ ನಿನ್ನ ಇಲ್ಲಿಂದ ಒಬ್ಬನ್ನೇ ಕಳಿಸ್ತೀನಿ ಅಂತ. ನೀನ್ ಗೋಕುಲ ಬಿಟ್ಟು ಹೋಗ್ಲೇಬೇಕು ಅಂದ್ರೆ ನಾನು ನಿನ್ ಜೊತೆ ಬರ್ತೀನಿ. ಕೃಷ್ಣ ಎಲ್ಲಿರ್ತಾನೋ ಅಲ್ಲೇ ಈ ಬಲರಾಮ ಇರ್ತಾನೆ.